ಪೂಂಚ್ನಲ್ಲಿ ಉಡುಪಿ ಮೂಲದ ಯೋಧ ಕೂಡ ಹುತಾತ್ಮರಾಗಿದ್ದಾರೆ. ಹುತಾತ್ಮ ಯೋಧನ ಪಾರ್ಥಿವ ಶರೀರವನ್ನು ಉಡುಪಿಗೆ ತೆಗೆದುಕೊಂಡು ಬರಲಾಗಿದೆ. ನಮ್ಮ ರಾಜ್ಯದ 3 ಯೋಧರು ಈ ಟ್ರಕ್ನ ದುರಂತದಲ್ಲಿ ಹುತಾತ್ಮರಾಗಿದ್ದಾರೆ. ಈಗ ಉಡುಪಿಗೆ ಅವರ ಪಾರ್ಥಿವ ಶರೀರ ತೆಗೆದುಕೊಂಡು ಬರಲಾಗಿದೆ. ಸಂಸದರ ನೇತೃತ್ವದಲ್ಲಿ ಪಾರ್ಥಿವ ಶರೀರವನ್ನು ಉಡುಪಿಗೆ ರವಾನೆ ಮಾಡಲಾಗಿದೆ. ಉಡುಪಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಪಾರ್ಥಿವ ಶರೀರವನ್ನು ಇರಿಸಲಾಗಿದೆ. ಕುಂದಾಪುರದ ತೆಕ್ಕಟ್ಟೆಯಿಂದ ಮೆರವಣಿಗೆ ಮೂಲಕ ಅಂತಿಮ ದರ್ಶನ ಮಾಡಲಾಗುತ್ತೆ. ಬಿಜಾಡಿ ಗ್ರಾಮದಲ್ಲಿದೆ ಅವರ ನಿವಾಸ. ಅಲ್ಲಿ ಧಾರ್ಮಿಕ ವಿಧಿವಿಧಾನಗಳು ನಡೆಯುತ್ತೆ. ಆಮೇಲೆ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಶಾಲೆಯ ಪಕ್ಕ ಇರುವ ಸಮುದ್ರ ತೀರದಲ್ಲಿ ವಿಧಿವಿಧಾನಗಳು ಅಂದರೆ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಹುತಾತ್ಮ ಯೋಧ ಅನೂಪ್ ಪೂಜಾರಿ ಅಂತಿಮ ಯಾತ್ರೆಗೆ ವಾಹನ ಕೂಡ ಈಗ ಸಕಲ ರೀತಿಯಲ್ಲಿ ಸಿದ್ಧವಾಗಿದೆ. ನೋಡಿ, ಇವತ್ತು ಅವರ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಅವ್ರದ್ದು ಕೂಡ ಪಾರ್ಥಿವ ಶರೀರವನ್ನು ಸಂಸದರ ಒಂದು ನೇತೃತ್ವದಲ್ಲಿ ತೆಗೆದುಕೊಂಡು ಬರಲಾಗಿದೆ. 3 ಗಂಟೆಯ ಬೆಳಗಿನ ಜಾವ 3 ಗಂಟೆಗೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರಲಾಯಿತು. ಮಧ್ಯಾಹ್ನ 2 ಗಂಟೆ ನಂತರ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಅಜ್ಜರಕಾಡು ಜಿಲ್ಲಾಸ್ಪತ್ರೆಯಲ್ಲಿ ಪಾರ್ಥಿವ ಶರೀರವನ್ನು ಇರಿಸಲಾಗುತ್ತೆ. ಕುಂದಾಪುರ್ಗೆ ಮತ್ತೆ ರವಾನೆ ಆಗುತ್ತೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಅನೂಪ್ ಅಂತಿಮ ಯಾತ್ರೆ ಇಲ್ಲಿ ನೆರವೇರುತ್ತೆ. ಸುಮಾರು 5,000 ಜನ ಈ ಯಾತ್ರೆಯಲ್ಲಿ ಭಾಗಿಯಾಗುವಂತಹ ನಿರೀಕ್ಷೆ ಇದೆ. ಅಂತಿಮ ಯಾತ್ರೆ ಮುಗಿದ ಮೇಲೆ ಹುತಾತ್ಮ ಯೋಧನ ದೇಹವನ್ನು ಕುಟುಂಬಸ್ಥರಿಗೆ ಅಧಿಕಾರಿಗಳು ಹಸ್ತಾಂತರವನ್ನು ಮಾಡ್ತಾರೆ. ಬಿಜಾಡಿ ಗ್ರಾಮದ ಮನೆಯಲ್ಲಿ ಅಂತಿಮ ವಿಧಿವಿಧಾನಗಳು ನೆರವೇರುತ್ತೆ. ಕುಟುಂಬದ ಆಪ್ತರಿಗೆ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಬಿಜಾಡಿ ಪಡು ಸರ್ಕಾರಿ ಶಾಲಾ ಮೈದಾನದಲ್ಲಿ ಸಾರ್ವಜನಿಕರು ಅಂತಿಮ ದರ್ಶನವನ್ನು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆಪ್ತರು ಹಾಗೆ ಸಾರ್ವಜನಿಕರು ಜನಪ್ರತಿನಿಧಿಗಳು ಅಂತಿಮ ದರ್ಶನಕ್ಕೆ ಬರ್ತಾ ಇದ್ದಾರೆ ಬೆಳಗ್ಗೆಯಿಂದ. ಇನ್ನು ಕಡಲ ತೀರದಲ್ಲಿ ಬಿಜಾಡಿ ಕಡಲ ತೀರದಲ್ಲಿ ಅನೂಪ್ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಸಮುದ್ರ ತೀರದ ಸರ್ಕಾರಿ ಜಮೀನಿನಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಅಗ್ನಿಸ್ಪರ್ಶವನ್ನು ಮಾಡಲಾಗುತ್ತೆ. ಸಮುದ್ರ ತೀರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಹಾಗೆ ಸೇನಾ ಸಿಬ್ಬಂದಿ ಅಂತಿಮ ವಿಧಿವಿಧಾನ ಕಾರ್ಯದಲ್ಲಿ ಭಾಗಿಯಾಗ್ತಾರೆ. ಮಧ್ಯಾಹ್ನ 2 ಗಂಟೆ ಮೇಲೆ ಅನೂಪ್ ಅವರ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ನಿಜಕ್ಕೂ ನಮ್ಮ ಕರ್ನಾಟಕದ 3 ಯೋಧರು ಆ ದುರಂತದಲ್ಲಿ ಹುತಾತ್ಮರಾಗಿದ್ದು ನಿಜಕ್ಕೂ ನೋವಿನ ಸಂಗತಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ವಾಕ್ಥ್ರೂ ಮಾಡಿದ್ದಾರೆ, ನೋಡೋಣ. ಜಮ್ಮು ಕಾಶ್ಮೀರದಲ್ಲಿ ಆದಂತಹ ಉಡುಪಿ ಮೂಲದ ಬಿಜಾಡಿಯ ಅನೂಪ್ ಪೂಜಾರಿ ಏನಿದ್ದಾರೆ, ಸೇನೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು, ಹುತಾತ್ಮರಾಗಿದ್ದಾರೆ. ನಿನ್ನೆಯಷ್ಟೇ ಅವರ ಪಾರ್ಥಿವ ಉಡುಪಿಯ ಅಜ್ಜರಕಾಡು ಸರ್ಕಾರಿ ಆಸ್ಪತ್ರೆಗೆ ಬಂದಿತ್ತು. ಇವತ್ತು ಒಂದು ಅಂತಿಮ ಯಾತ್ರೆಯ ಒಂದು ಮೆರವಣಿಗೆ ಅನ್ನುವಂಥದ್ದು ಉಡುಪಿಯಿಂದ ಕುಂದಾಪುರದ ಬಿಜಾಡಿವರೆಗೂ ಕೂಡ ಸಾಗಲಿಕ್ಕೆ ಇರುವಂಥದ್ದು. ಈಗಾಗಲೇ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ನಡೀತಾ ಇದೆ. ಒಂದು ತೆರೆದ ವಾಹನ ಕೂಡ ಸಿದ್ಧತೆ ಆಗ್ತಾ ಇದೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಇದೇ ವಾಹನದಲ್ಲಿ ಹುತಾತ್ಮ ಯೋಧ ಅನೂಪ್ ಪೂಜಾರಿ ಬಿಜಾಡಿ ಅವರ ಪಾರ್ಥಿವದ ಅಂತಿಮ ಮೆರವಣಿಗೆ ಅನ್ನುವಂಥದ್ದು ಉಡುಪಿಯಿಂದ ಸಾಗಲಿಕ್ಕಿದೆ. ಸಾವಿರಾರು ಸಂಖ್ಯೆಯಲ್ಲಿ ಜನಸ್ತೋಮ ಇದಕ್ಕೆ ಸಾಕ್ಷಿಯಾಗಲಿಕ್ಕೆ ಇರುವಂಥದ್ದು. ಇದೇ ವಾಹನದಲ್ಲಿ ಪಾರ್ಥಿವ ಸಾಗೋದ್ರಿಂದ ಎಲ್ಲ ತಯಾರಿಗಳನ್ನು ಈಗಾಗಲೇ ಆರಂಭ ಮಾಡಲಾಗಿದೆ. ಹೂವಿನಿಂದ ಆ ವಾಹನವನ್ನ ಸಿದ್ಧತೆಗೊಳಿಸಲಾಗ್ತಾ ಇದೆ. ಯಾಕಂದರೆ ಒಂದು ಗೌರವಯುತ ಬೀಳ್ಕೊಡುಗೆಯನ್ನು ಕೊಡಬೇಕು ಅನ್ನುವಂಥದ್ದು ಉಡುಪಿಯ ಜಿಲ್ಲಾಡಳಿತ, ಸರ್ಕಾರ ಸೇರಿದಂತೆ ಪೊಲೀಸ್ ಇಲಾಖೆಯ ಒಂದು ಆಕಾಂಕ್ಷೆಯಾಗಿದೆ. ಯಾಕಂದರೆ ಮೊನ್ನೆ ಅಷ್ಟೇ, ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ಅವರು ಊರಿಗೆ ಬಂದಂಥವರು ಕಳೆದ ಶನಿವಾರ ಬಂದಿದ್ದರು. ಶನಿವಾರ ಬಂದವರು ಮತ್ತೆ ಜಮ್ಮು ಕಾಶ್ಮೀರಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದು ಅಪಘಾತ ಸಂಭವಿಸುತ್ತೆ. 300 ಅಡಿ ಆಳದ ಒಂದು ಕಂದಕಕ್ಕೆ ಸೇನಾ ವಾಹನ ಬಿದ್ದಂಥ ಪರಿಣಾಮ 5 ಯೋಧರು ಹುತಾತ್ಮರಾಗ್ತಾರೆ. ಅದರಲ್ಲಿ ಉಡುಪಿ ಮೂಲದ ಅನೂಪ್ ಪೂಜಾರಿ ಅವರು ಕೂಡ ಓರ್ವರಾಗಿದ್ದಾರೆ. ಈಗಾಗಲೇ ಉಡುಪಿ ಜಿಲ್ಲೆಯ ಜನರು ಸೇರಿದಂತೆ ಅವರ ಕುಟುಂಬಸ್ಥರು, ಸರ್ಕಾರ ಸಕಲ ರೀತಿಯ ಗೌರವಯುತವಾಗಿರುವಂಥ ಬೀಳ್ಕೊಡುಗೆಯನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಒಂದು ಒಳ್ಳೆಯ ರೀತಿಯ ಒಂದು ಮೆರವಣಿಗೆಯನ್ನು ಮಾಡಬೇಕು ಅನ್ನೋ ಕಾರಣದಿಂದ ಈ ತೆರೆದ ವಾಹನವನ್ನು ಸಿದ್ಧತೆ ಮಾಡ್ತಾ ಇದ್ದಾರೆ. ಹೂವಿನ ಅಲಂಕಾರದಿಂದ ವಾಹನ ಸಿಂಗಾರವಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಈ ಅಂತಿಮ ಯಾತ್ರೆ, ಅಂತಿಮ ಮೆರವಣಿಗೆ ಅನ್ನುವಂಥದ್ದು ಉಡುಪಿಯಿಂದ ಆರಂಭವಾಗಲಿಕ್ಕೆ ಇರುವಂಥದ್ದು. ತೆಕ್ಕಟ್ಟೆಯಿಂದ ಈ ಒಂದು ಅಂತಿಮ ಯಾತ್ರೆಯಲ್ಲಿ, ಅಂತಿಮ ಮೆರವಣಿಗೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರ್ಲಿಕ್ಕಿದ್ದಾರೆ. ಉಡುಪಿ ಜಿಲ್ಲೆ ಅಲ್ಲದೆ ಬೇರೆ ಬೇರೆ ಜಿಲ್ಲೆಯಿಂದ ಜನರು, ಜನಪ್ರತಿನಿಧಿಗಳು ಎಲ್ಲ ಆಗಮಿಸಲಿಕ್ಕಿರುವಂಥದ್ದು. ಅನೇಕ ಹಿರಿಯ ನಿವೃತ್ತ
ಸೇನಾನಿಗಳು ಕೂಡ ಇದರಲ್ಲಿ ಪಾಲ್ಗೊಳ್ಳುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಯಾವುದೇ ರೀತಿಯ ಒಂದು ಕುಂದುಕೊರತೆ ಬರಬಾರದು. ನಮ್ಮ ದೇಶದ ಗಡಿಯನ್ನ ಕಾಯ್ದಕ್ಕೆ ಹೋದಂತಹ ಯೋಧ ಅನೂಪ್ ಪೂಜಾರಿ ಅವರು ಇವರನ್ನ ಬೀಳ್ಕೊಡುವ ಸಂದರ್ಭದಲ್ಲಿ ಯಾವುದೇ ರೀತಿಯ ಕುಂದುಕೊರತೆಗಳು ಬರದಿರುವಂತಹ ದೃಷ್ಟಿಕೋನದಲ್ಲೂ ಕೂಡ ಸಕಲ ಸಿದ್ಧತೆಗಳನ್ನ ಮಾಡಲಾಗಿರುವಂಥದ್ದು. ಏನು ಈ ಒಂದು ಅಂತಿಮ ಯಾತ್ರೆ ಅನ್ನುವಂಥದ್ದು ಬಿಜಾಡಿಯನ್ನ ತಲುಪಿದ ಬಳಿಕ ಅವರ ಸ್ವಗೃಹದಲ್ಲಿ ಅಂತಿಮ ವಿಧಿವಿಧಾನಗಳು ನಡೆದ ಬಳಿಕ ಅಲ್ಲಿನ ಬಿಜಾಡಿ ಸರ್ಕಾರಿ ಶಾಲೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಅದಾದ ಬಳಿಕ ಸುಮಾರು ಮಧ್ಯಾಹ್ನ 1 ಗಂಟೆಯ ಹೊತ್ತಿಗೆ ಅದೇ ಶಾಲೆಯ ಪಕ್ಕದಲ್ಲಿರುವಂತಹ ಸಮುದ್ರ ತೀರದ ಸರ್ಕಾರಿ ಜಮೀನಿನಲ್ಲಿ ಅಂತಿಮ ಸಂಸ್ಕಾರ ಅನ್ನುವಂಥದ್ದು ಕೂಡ ನಡೀಲಿಕ್ಕಿದೆ. ಹಾಗಾಗಿ ಈ ಒಂದು ಕ್ಷಣಕ್ಕೆ ಸಾಕ್ಷಿಯಾಗೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬರುವಂತಹ ನಿರೀಕ್ಷೆಗಳು ಕೂಡ ಇದೆ. ಹಾಗಾಗಿ ಜಿಲ್ಲಾ ಪೊಲೀಸ್ ಇಲಾಖೆ ಸೇರಿದಂತೆ ಸರ್ಕಾರ ಕೂಡ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ. ಅದರ ಭಾಗವಾಗಿ ಈಗ ವಾಹನ ಸಿದ್ಧತೆ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಉಡುಪಿ. ಹೋಗ್ತೀರಾ